ಇಡೀ ದೇಶದಲ್ಲಿ ಇದು ಮಾದರಿ. ನಮ್ಮನ್ನು ನೋಡಿ ತೆಲಂಗಾಣ ನೋಡಿ ಆಗ ಮೋದಿ ಅವರು ಹೇಳಿದ್ರು ಇದು ದೇಶ ದಿವಾಳಿ ಆಗೋಯ್ತದೆ ಅಂತ ಹೇಳಿದ್ರು. ಈಗ ನೋಡಿದ್ರ ಟಿವಿಲಿ ಮೋದಿ ಗ್ಯಾರಂಟಿ ಅಂತ ಶುರು ಮಾಡ್ಬಿಟ್ಟವ್ರೆ. ನಮ್ ಕಾಂಗ್ರೆಸ್ ಗ್ಯಾರಂಟಿನ ಕಾಪಿ ಮಾಡ್ಬಿಟ್ಟು ಮೋದಿ ಗ್ಯಾರಂಟಿ ಅಂತ ಶುರು ಮಾಡ್ಬಿಟ್ಟವ್ರೆ. ಈಗ ಇದಕ್ಕೆ ನೀವು ವೋಟ್ ಕೊಡ್ಬೇಕೇನ್ರಿ? ನೀವು ಕೇಳಬೇಕು ಬಿಜೆಪಿ ಅವ್ರಿಗೆ, ನಮ್ಮ ಪಾರ್ಟಿ ಕಾಂಗ್ರೆಸ್ ಅವರು ಇಷ್ಟು ಮಾಡವ್ರೆ, ನೀವೇನ್ ಮಾಡಿದ್ದೀರಿ ಅಂತ ಹೇಳ್ಬೇಕು. ಈಗ ನೋಡಿ, ನಮ್ಮ ರಾಜ್ಯದಲ್ಲಿ 28 ಸೀಟು, DK ಸುರೇಶ್ ಒಬ್ರು ಗೆದ್ದಿದ್ರು. ಅವ್ರು ಬಿಟ್ರೆ ಇನ್ಯಾರು ಗೆದ್ದಿರ್ಲಿಲ್ಲ. ಒಬ್ಬ MP ಏನಾರು ಧ್ವನಿ ಎತ್ತಿದ್ರೇನ್ರಿ? 14 ಜನ ಕ್ಯಾಂಡಿಡೇಟ್ಗಳನ್ನ ಬಿಜೆಪಿಯವರು ಸೋಲ್ತೀವಿ ಅಂತ ಅವರ ಸರ್ವೆ ಬಂದ್ಬಿಡ್ತಂತೆ. ರಾಮು ಫಿಶ್ ಹ್ಯಾಚರಿ ಮೂಲಕ ವರ್ಷಕ್ಕೆ 16 ಲಕ್ಷ ಲಾಭ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. 14 ಜನ ನಿಮ್ಮಲ್ಲೂ ಸೇರಿ ಸೋಲ್ತೀವಿ ಅಂತೇಳಿ ಟಿಕೆಟ್ ಅನ್ನ ತಪ್ಪಿಸ್ಬಿಟ್ರು. ಯಾಕೆ ತಪ್ಪಿಸಿದ್ರು? ನಿಮ್ ಕ್ಯಾಂಡಿಡೇಟ್ ಬಹಳ ಒಳ್ಳೆ ಕ್ಯಾಂಡಿಡೇಟ್ಗಳು ತಾನೆ, ಬಹಳ ಹೋರಾಟ ಮಾಡೋರು ತಾನೆ, ಜನರನ್ನ ಆಗಿ ಇದ್ದಿರ್ತಾನೆ. 14 ಜನ ಪ್ರತಾಪ್ ಸಿಂಹ ಗೋವಿಂದ ಗೋವಿಂದ, ಸದಾನಂದ ಗೌಡ ಗೋವಿಂದ ಗೋವಿಂದ, ಶೋಭಕ್ಕ ನೀನು ಹೊರಗಡೆ ಹೋಗವ್ವ ಅಂತ ಗೋವಿಂದ ಅಂತ ಕಳಿಸ್ಬಿಟ್ರು. ಎಲ್ಲರಿಗೂ ಕೂಡ ಕಳಿಸ್ಬಿಟ್ರು. ನಮ್ಮ ಪಕ್ಷದ ಅಧ್ಯಕ್ಷ ಆಗಿದ್ದ ಬಿಜೆಪಿಗೆ, ನಾನು ಕಾಂಗ್ರೆಸ್ ಅಧ್ಯಕ್ಷ. ಇವರು ಯಾರು? ಕಟೀಲ್ ಅವರು ಬಿಜೆಪಿ ಅಧ್ಯಕ್ಷ. ಅವರು 4 ವರ್ಷ ಅಧ್ಯಕ್ಷ. ಅವ್ರಿಗೆ ಟಿಕೆಟ್ ಇಲ್ಲ. ಯಾಕೆ ಟಿಕೆಟ್ ಇಲ್ಲ? ಅನಂತ್ ಕುಮಾರ್ ಹೆಗಡೆ ಮಿನಿಸ್ಟರ್ ಆಗಿದ್ದವನು, ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತಿದ್ದ. ಅವ್ರಿಗೂ ಟಿಕೆಟ್ ಇಲ್ಲ. ನಾರಾಯಣ ಸ್ವಾಮಿ ಅಂತ ಒಬ್ಬ ಮಂತ್ರಿ ಆಗಿದ್ದ, ಅವನಿಗೂ ಟಿಕೆಟ್ ಇಲ್ಲ. ಕೋಲಾರಲ್ಲಿ ಟಿಕೆಟ್ ಇಲ್ಲ. ಈಶ್ವರಪ್ಪ ಬಿಡಿ, ಅವನ್ನ ದೇವರೇ ಕಾಪಾಡಬೇಕು. ಈ ಬಿಡಿ ಆ ಸುದ್ದಿ, ಈಶ್ವರಪ್ಪನ ಸುದ್ದಿ ಮಾತಾಡೋದು ಬೇಡ. ಯಾಕೆ? ಅವರ ಪಾರ್ಟಿ ಕ್ಯಾಂಡಿಡೇಟ್ ಗೆಲ್ಲುವುದಿಲ್ಲ. ಇವತ್ತು ನಾ ಹೇಳ್ತಾ ಇದ್ದೀನಲ್ಲ, ಕಾಂಗ್ರೆಸ್ ಪಕ್ಷ ಎಲ್ಲ ಸಮುದಾಯಕ್ಕೂ ಇವತ್ತು ಸಮಾನತೆಯಿಂದ ನಾವು ಟಿಕೆಟ್ ಹಂಚಿದ್ದೇವೆ. ಸಮಾನತೆಯಿಂದ ಇವ್ರು ಮಾತಾಡ್ತಾರಲ್ಲ, ಹಿಂದೆ ನಮ್ಮ ಪಾರ್ಟಿಯಿಂದ 4-5 ಜನ ಕುರುಬರು ಹೊಂಟೋದ್ರು MLAಗಳು. ಈಗ ಯಾಕೆ ಒಬ್ರಿಗೂ ಕೊಡ್ಲಿಲ್ಲ? ಒಬ್ರಿಗೆ ಯಾಕೆ ಕೊಡ್ಲಿಲ್ಲ ಅಂತ ಅಂದ್ರೆ, ಹಿಂದುಳು ವರ್ಗದವ್ರಿಗೆ ನಂಬಿಕೆ ಇಲ್ಲ, ಪರಿಶಿಷ್ಟ ಜಾತಿ ಬಗ್ಗೆ ನಂಬಿಕೆ ಇಲ್ಲ, ಅಲ್ಪಸಂಖ್ಯಾತರ ಬಗ್ಗೆ ನಂಬಿಕೆ ಇಲ್ಲ, ಯಾರ ಬಗ್ಗೆನೂ ನಂಬಿಕೆ ಇಲ್ಲ. ನಾವು ನೋಡ್ರಿ, ಈಗ ನಮ್ಮ ಸತೀಶ್ ಇಲ್ಲಿ ಇದ್ದಾರೆ, ನಾವೇ ಬಲವಂತ ಮಾಡಿದ್ವು ಸತೀಶ್ಗೆ. ಜನರಲ್ ಸೀಟ್ನ ಪರಿಶಿಷ್ಟ ಪಂಗಡಕ್ಕೆ ಇವತ್ತು ನಾವು ಕೊಟ್ಟಿದ್ದೇವೆ ಸಮಾನತೆಯಿಂದ. ಇವತ್ತು 2 ಸೀಟ್ ರಿಸರ್ವ್ ಕೊಟ್ಟಿದ್ದೇವೆ, ST ಸೀಟು. ಇನ್ನೊಂದು ಸೀಟ್ನ ಜನರಲ್ ಸೀಟನ್ನ ಕೊಟ್ಟಿದ್ದೇವೆ. ಒಕ್ಕಲಿಗ ಸಮಾಜಕ್ಕೆ 8 ಸೀಟ್ ಕೊಟ್ಟಿದ್ದೇವೆ. 8 ಸೀಟು. ಇದು ಯಾರು ಹೇಳ್ಬೇಕು? ಈಗ GT ದೇವೇಗೌಡರು ಇದಕ್ಕೆ ಉತ್ತರ ಕೊಡಬೇಕು.